ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಈ ಟಾಪಿಕ್ ಯಾವಾಗ ಮಾಡೋದು ಅಂತ. ಈ ಟಾಪಿಕ್ ಹೆಸರು ಬಂದು PPF. ತುಂಬಾ ಜನ ಕಸ್ಟಮರ್ಸ್ ಹೊಸ ಗಾಡಿ ತಗೊಂಡಾಗ, ಹೊಸ ಕಾರ್ ತಗೊಂಡಾಗ ನಮ್ಮ ಹತ್ರ ಕೇಳೋ ಪ್ರಶ್ನೆ ಒಂದೇ, PPF ಮಾಡಿಸ್ಲಾ ಬೇಡವಾ ಅಂತ. ಸೊ ಈ ಪ್ರಶ್ನೆಗೆ ನಾನು ಇವತ್ತು ಈ ವಿಡಿಯೋಲಿ ಉತ್ತರ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ವರ್ಗೂ ನೋಡಿ, ಯಾವ ಗಾಡಿಗೆ PPF ಮಾಡಿಸ್ಬೇಕು, ಯಾವ ಗಾಡಿಗೆ PPF ಮಾಡಬಾರ್ದು, ಮತ್ತೆ ಇದರಿಂದ ಬರೋ ಪ್ರಾಬ್ಲಮ್ಸ್ ಏನು ಅಂತ ಹೇಳ್ತೀನಿ. ನನ್ನ ಹಿಂದೆ ಇರೋ ಗಾಡಿಯಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಈ ಗಾಡಿಯಲ್ಲಿ PPF ಆಗಿದೆ. ಆಲ್ಮೋಸ್ಟ್ PPF ಹಾಕಿ 2 years ಆಗಿದೆ. ಸೊ PPF ಏಜ್ ಆಗಿ ಸೊ ಫುಲ್ ಕ್ರ್ಯಾಕ್ ಆಗ್ಬಿಟ್ಟಿದೆ. ಸೊ ಈ ಗಾಡಿಯಲ್ಲಿ PPF ನ ರಿಮೂವ್ ಮಾಡಿ ಪೇಂಟ್ ಮಾಡ್ತಾ ಇದೀವಿ. ಸೊ ನೀವು ಇಲ್ಲಿಗ ಅಬ್ಸರ್ವ್ ಮಾಡಬಹುದು. ಸೊ ಈ PPF ನ ರಿಮೂವ್ ಮಾಡಕ್ಕೆ ನಾವು ಸ್ಕ್ರೇಪ್ ಮಾಡಿದ್ರು ಕೂಡ ಸೊ 1 ಸೆಂಟಿಮೀಟರ್, 1/2 ಸೆಂಟಿಮೀಟರ್ ಸೊ ಈ ತರ ಗ್ಯಾಪ್ ಆಗಿ ಸ್ಕ್ರೇಪ್ ಆಗಿದೆ. ಸೊ ನಾವು ಇದನ್ನ ಫುಲ್ ಕಂಪ್ಲೀಟ್ಲಿ ಸ್ಕ್ರೇಪ್ ಮಾಡಿ ಸೊ ಇದ್ರ ಮೇಲೆ ಪೇಂಟ್ ರಿಮೂವರ್ ನ ಹಾಕಿ ಇದನ್ನ ರಿಮೂವ್ ಮಾಡಿದ್ವಿ. ಸೊ ಇದು ಪೇಂಟ್ ರಿಮೂವರ್ ಹಾಕಿರೋ ಸ್ಟೇಜ್. ಸೊ ನೆಕ್ಸ್ಟ್ ಈ ಪ್ಯಾನಲ್ ಬೇರ್ ಮೆಟಲ್ ಇಂದ ಪೇಂಟ್ ಆಗ್ತಾ ಇದೆ. ಆ ಒಂದು ರೀಸನ್ಗೋಸ್ಕರ PPF ಹಾಕಿದ್ರು. ಅದೇ ರೀಸನ್ ಇವಾಗ ಇದು ಫುಲ್ PPF ನ ಸ್ಕ್ರೇಪ್ ಔಟ್ ಮಾಡಿ ಮತ್ತೆ ರೀಪೇಂಟ್ ಆಗೋಕೆ ಗಾಡಿ ಬಂದಿದೆ ನಮ್ಮ ಹತ್ರ. ಸೊ ಇದರಲ್ಲಿ ಆ ಗ್ಲೂ, ಆ ಗಮ್ ಅಡಿಸಿವ್ ಏನಂತ ಹೇಳ್ತಾರೆ, ಸೊ ಅದು ಜಾಸ್ತಿನೇ ಇದೆ. ಸೊ PPF ನ ಪೀಲ್ ಮಾಡಕ್ಕೂ ಆಗಲ್ಲ. ಪೀಲ್ ಮಾಡಿದ್ರೆ ಜಸ್ಟ್ ನೋಡ್ರಿ, ಜಸ್ಟ್ ಇಷ್ಟಿಷ್ಟೇ ಬರುತ್ತೆ. ಸೊ ಅದರಿಂದಾನೇ ಇದ್ರ ಸ್ಕ್ರೀಪ್ ಮಾಡಿ ಸೊ ಇದ್ರ ಮೇಲೆ ಪೇಂಟ್ ರಿಮೂವರ್ ನ ಹಾಕಿ ಫುಲ್ ಬೇರ್ ಮೆಟಲ್ ಇಂದ ಫ್ಯಾಕ್ಟರಿ ಫಿನಿಶಿಂಗ್ OEM ಪೇಂಟ್ ಯಾವ ತರ ಬರುತ್ತೋ ಅದೇ ತರ ಫಿನಿಶಿಂಗ್